ಮಾರ್ಗದರ್ಶನ ಮುಖ್ಯವಾಗಿದೆಯೋ ಹಾಗೆ ದಿನನಿತ್ಯ ಸಾವಿರಾರು ಮಕ್ಕಳಿಗೆ ಬಿಸಿ ಊಟ ಪೌಷ್ಟಿಕ ಆಹಾರವನ್ನು ನೀಡ್ತಾ ಇರ್ತಕ್ಕಂಥ ಸಂಸ್ಥೆಗೆ ಮಾರ್ಗದರ್ಶನ ಹಾಗೂ ಪ್ರೇರಣೆ ನೀಡ್ತಾ ಇರ್ತಕ್ಕಂಥ ಶ್ರೀ ರಾಮಕೃಷ್ಣ ಸೇವಾಶ್ರಮ ಮತ್ತು ಆರೋಗ್ಯ ಸಂಸ್ಥೆಗಳ ಅಧ್ಯಕ್ಷರಾದಂಥ ಪೂಜ್ಯ ಶ್ರೀಮದ್ ಸ್ವಾಮೀಜಿ ಜಪಾನಂದಾಜಿ ಮಹಾರಾಜ್ ಅವರಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನೀಡೋದಕ್ಕಾಗಿ ಆಗಮಿಸಿರುವ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಅವರೇ, ಅಧ್ಯಕ್ಷತೆ ವಹಿಸುತ್ತಿರುವ ಆತ್ಮೀಯರಾದಂತಹ ಶ್ರೀ ಬಿ ವಿ ವೆಂಕಟೇಶ್ ಲಾಡ್ ಅವರೇ, ಶ್ರೀ ಎಚ್ ವಿಶ್ವನಾಥ್ ಲಾಡ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ, ಮುಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೆ, ಮಹನೀಯರೇ, ಮಹಿಳೆಯರೇ, ಈ ನಮ್ಮ ಲಾಡ್ಪುರದ ಎಲ್ಲ ನಮ್ಮ ನಿವಾಸಿಗಳೇ, ಮಕ್ಕಳೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಮ ಅಂಬಾ ಭವಾನಿ ದೇವಿಯ ಶ್ರೀ ಪುನರ್ ಪ್ರತಿಷ್ಠಾಪನೆ, ನೂತನ ದೇವಾಲಯ ಉದ್ಘಾಟನೆ, ವೀರಾಂಜನೇಯ ಸ್ವಾಮಿ, ಸೀತಾರಾಮ್ ಲಕ್ಷ್ಮಣ ದೇವರ ಪುನರ್ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಲೋಕಾರ್ಪಣೆ ಮತ್ತು 29ನೇ ವಾರ್ಷಿಕೋತ್ಸವ ಎಲ್ಲಕ್ಕೂ ಕೂಡ ಒಂದು ದೊಡ್ಡ ಆಚರಣೆಯನ್ನು ಸಂಘಟಿಸಲಾಗಿದೆ. ಸುಂದರವಾದಂತಹ ಒಂದು ವಾತಾವರಣದಲ್ಲಿ ಹಿಂದೆ ನಮ್ಮ ಪೂರ್ವಜರು ಈ ಒಂದು ಜಮೀನನ್ನು ಸುಮಾರು 150 ವರ್ಷ ಇರ್ಬೋದು ಆ ಒಂದು ಹೋರಾಟ ಮುಂದುವರಿತಾ ಬಂದಿದ್ದೀರಿ. ಆಧುನಿಕ ಕಾಲಕ್ಕೆ ಏನು ಒಂದು ಸಣ್ಣ ದೇವಾಲಯ ಇತ್ತು ಅದನ್ನ ವಿಸ್ತಾರ ಮಾಡಿ ಇವತ್ತು ತಮ್ಮ ಸಮುದಾಯದ ಏನು ಜನಸಂಖ್ಯೆಗೆ ತಕ್ಕ ಮತ್ತು ಇಲ್ಲಿ ಎಲ್ಲ ಬರುವಂಥದ್ದು ಭಕ್ತಾದಿಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಒಂದು ಒಳ್ಳೆ ಭವ್ಯವಾದಂತಹ ಮಂದಿರನ್ನು ನಿರ್ಮಾಣ ಮಾಡಿದ್ದೀರಾ, ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀರಾ. ನಿಮಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಶುಭಾಶಯಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇದು ಒಂದು 5 ಎಕರೆ ಜಾಗ ಕೊಟ್ಟಿದ್ರು ಅಂತ ಹೇಳಿದೆ, ಬಹುಶಃ ಅದೆಲ್ಲ ಉಳಿದಿದೆ ಅಂತಾನು ಕೂಡ ಈ ನಮ್ಮ ವೆಂಕಟೇಶ್ ಲಾಡ್ ಅವರು ಹೇಳಿದ್ದಾರೆ. ಅತ್ಯಂತ ಸಂತೋಷದ ಸಂಗತಿ, ಯಾಕಂದ್ರೆ ಇವತ್ತು ಒಂದು ಸಮುದಾಯದ ದೇವಸ್ಥಾನ ಅಂದ್ರೆ ಅಷ್ಟು ಜಮೀನು ಉಳಿದಿಲ್ಲ ಎಲ್ಲೂ ಕೂಡ. ನಮ್ಮ ದೇವಸ್ಥಾನ ಅಂದ್ರೆ ಚಾಮುಂಡಿ ಬೆಟ್ಟನೇ ನೋಡ್ಬೋದು, ಎಷ್ಟು ಸಾವಿರಾರು ಎಕರೆ ಇತ್ತು ಅಲ್ಲಿ. ಇವತ್ತು ಬರೀ ಬೆಟ್ಟದ ಒಂದು ಜಾಗದಲ್ಲಿದೆ, ಅದೇ ಪ್ರಕಾರಕ್ಕೆ ಅದು ಸೀಮಿತ ಅಂತಾನು ಕೂಡ ಒಂದು ರೀತಿ ಅವರ ಅಭಿಪ್ರಾಯನೂ ಕೂಡ ಬಂದಿದೆ. ಯಾಕಂದ್ರೆ ಕೆಲವು ಸ್ಕೀಮ್ಗಳನ್ನ ನಾವು ಪರಿಶೀಲನೆ ಮಾಡುವಾಗ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಆಗಮಶಾಸ್ತ್ರ ಬರೀ ದೇವಸ್ಥಾನಕ್ಕೆ ಸೀಮಿತ, ಆ ಇಡೀ ಕ್ಷೇತ್ರಕ್ಕೆ ಅದು ಇಲ್ವೇ ಇಲ್ಲ, ಅಲ್ಲಿ ಬರೀ ನಾವು ಅಭಿವೃದ್ಧಿ ಮಾಡಿದ್ರೆ ಹೇಗ್ ಬೇಕಾದ್ರೂ ಮಾಡ್ಬೋದು ಅಂತ ಇದು ಅರ್ಥನೇ ಆಗಲ್ಲ. ಇಡೀ ಭಾರತವೇ, ನಮ್ಮ ಇಡೀ ಭೂಮಿನೇ, ನಮ್ಮ ಎಲ್ಲ ಋಷಿ ಮುನಿಗಳು ಅಂದಿನ ಕಾಲದಲ್ಲಿ ಸಾವಿರಾರು ವರ್ಷ ಅಲ್ಲ, ಎಷ್ಟೋ ಯುಗಗಳ ಹಿಂದೆ ಅವರು ತಪಸ್ ಮಾಡಿ ಈ ಒಂದು ಭಾರತವನ್ನು, ಈ ನೆಲವನ್ನು ನಮ್ಗೆ ಕೊಟ್ಟಿದ್ದಾರೆ. ಆವತ್ತಿಂದ ಇವತ್ವರೆಗೂ ಆ ಧರ್ಮ ಉಳಿದಿದೆ. ಇವತ್ತು ಎಲ್ಲ ಶಾಸ್ತ್ರಗಳನ್ನ ಏನ್ ನೋಡಿದಿರ ದೇವಸ್ಥಾನದ ಒಂದು ಪುನರ್ ಪ್ರತಿಷ್ಠಾಪನದಲ್ಲಿ, ನೀವು ಎಷ್ಟೋ ಯುಗಗಳು ಹಿಂದೆ ನೋಡಿದ್ರು ಸಹ ಅದೇ ಒಂದು ವಿಧಿಗಳು ನೀವು ನೋಡ್ತಾ ಇದ್ರಿ. ಅಂತ ಒಂದು ಸಮಾಜ, ಒಂದು ಪಾರಂಪರೆ ಈ ಭಾರತದಲ್ಲಿ ಉಳಿದಿದೆ. ಇವತ್ತು ಸ್ವಾಮೀಜಿಯವರು ಬಹಳ ಒಂದು ಉತ್ಸಾಹದಿಂದ, ಬಹಳ ಒಂದು ಭಾವನಾತ್ಮಕವಾಗಿ ಏನಕ್ಕೆ ಮಾತಾಡ್ತಾ ಇದ್ದಾರಂದ್ರೆ, ಆ ಎಷ್ಟೋ ಯುಗಗಳಲ್ಲಿ ನಮ್ಮ ಎಲ್ಲ ಪೂರ್ವಜರು, ನಿಮ್ಮ ಅಂದ್ರೆ ಇಡೀ ಭಾರತೀಯರ ಪೂರ್ವಜರು ಹೋರಾಟ ಮಾಡಿ ಅದನ್ನ ಉಳಿಸುವಂಥದ್ದು ಕೆಲಸ ಆಗಿತ್ತು. ಇವತ್ತು ರಾಮಾಯಣ ಮತ್ತೆ ಮಹಾಭಾರತ ಶಾಲೆಗಳಲ್ಲಿ ಏನು ಒಂದು ಅವಕಾಶ ಮಾಡಿಕೊಟ್ಟಿಲ್ಲ. ಅದು ಯಾಕೆ ನಾವು ಕಲಿತೀವಿ ಅಂದ್ರೆ, ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಧಾರ್ಮಿಕ ಹೋರಾಟ, ಭಾರತೀಯರ ಮೂಲ ಪಾರಂಪರೆಯನ್ನು ರಕ್ಷಿಸುವಂತ ಹೋರಾಟ ಮಾಡಿದ್ರು. ದುಷ್ಟ ಶಕ್ತಿಗಳ ಮೇಲೆ ಯುದ್ಧ ಮಾಡಿರ್ತಕ್ಕಂಥದ್ದು ಅದೇ ಧರ್ಮ. ಅದು ಇವತ್ತು ಇಂದಿನ ವಾತಾವರಣದಲ್ಲಿ ನಿಜವಾದಂಥ ಏನು ಧಕ್ಕೆ ಕೊಡ್ತಾ ಇರ್ತಕ್ಕಂಥ ಅಥವಾ ಹಿನ್ನಡೆ ಮಾಡ್ತಾ ಇರುವಂತ ಶಕ್ತಿಗಳು ಏನಿದೆ, ಅದನ್ನ ಸಮರ್ಥವಾಗಿ ನಾವು ಎದುರಿಸುವಂತ ಶಕ್ತಿ ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ಆ ನಿಟ್ಟಿನಲ್ಲಿ ನಮ್ಮ ದೇವಸ್ಥಾನನೇ ಅದಕ್ಕೆ ಕೇಂದ್ರವಾಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಸೊ ಅದಕ್ಕಾಗಿ ಇಲ್ಲಿ 5 ಎಕರೆ ಇದೆ ದೇವಸ್ಥಾನ. ಹೌದು, ದೇವಿಯ ಒಂದು ಪೂಜೆ ಆಗತ್ತೆ. ತಾವು ಬಂದು ತಮ್ಮ ಏನು ಬೇಕಾಗಿರ್ತಕ್ಕಂಥ ಜೀವನದಲ್ಲಿ ತಮ್ಮ ಏನು ಎಲ್ಲ ಆಕಾಂಕ್ಷೆಗಳಿದೆ ಅದೆಲ್ಲನೂ ಕೂಡ ತಮ್ಮ ಪ್ರಾರ್ಥನೆ ಮೂಲಕ ವ್ಯಕ್ತಪಡಿಸಿ ದೇವಿಯಲ್ಲಿ ಕೇಳ್ಕೊಳ್ತೀರಿ. ಅದು ಒಂದು ಭಾಗ.
ಆ್ಯಂಡ್ ಅದು ನಡಿಬೇಕು, ಅದ್ರಲ್ಲಿ ಏನು ತಕರಾರಿಲ್ಲ. ಅದ್ರ ಜೊತೆಗೆ 5 ಎಕರೆ ಜಮೀನು ಏನಿದೆ, ಬೇರೆ ಬೇರೆ ದೇವಸ್ಥಾನ ಏನು ಮಾದರಿಗಳಿದ್ದಾವೆ ಇವತ್ತು, ಪಾಠಶಾಲೆಗಳಿರ್ಬೋದು, ಸಂಸ್ಕೃತಿಯನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಒಂದು ಸಂಗೀತ ಮಂಟಪ ಇರ್ಬೋದು ಇತ್ಯಾದಿ ಎಲ್ಲ ಮಾಡುವಂಥದ್ದು ಅವಕಾಶ ಇದೆ 5 ಎಕರೆ ಜಮೀನು ಇರುವಾಗ. ಅಂಥ ಹೋರಾಟಗಳು ನಿಜಕ್ಕೂ ದೇವಸ್ಥಾನದಲ್ಲಿ ಹಿಂದೆ ನಡೀತಾ ಇತ್ತು. ಮತ್ತು ಮೇಲ್ಕೋಟೆಯಲ್ಲಿ ಹೋದರೆ ಎಷ್ಟೋ ಕಲ್ಯಾಣಿಗಳಿದ್ದಾವೆ. ಕಲ್ಯಾಣಿಗಳ ಉದ್ದೇಶ ಏನು? ಒಂದು ನೀರಿನ ಸ್ಟೋರೇಜು, ಜೊತೆಗೆ ಸಮಾಜಕ್ಕೆ ಬಂದು ಒಂದು ಒಗ್ಗಟ್ಟಾಗಿರ್ತಕ್ಕಂಥ ಪ್ರದರ್ಶನ ಮಾಡೋದಕ್ಕೆ ಇದು ಒಂದು ಸ್ಥಳ ಆಗ್ತಾ ಇತ್ತು. ಅದೇ ಇಲ್ಲಿ ಒಂದು 5 ಎಕರೆ ಜಮೀನಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಈ ದೇವಸ್ಥಾನ ಇದು ಪುನರ್ ನಿರ್ಮಾಣ ಆಗಿ ಮತ್ತೆ ನಂತರ ಪುನರ್ ಪ್ರತಿಷ್ಠಾಪನೆ ಆಗೋ ಮೂಲಕ ಈ ಒಂದು ಹೋರಾಟ ಇಲ್ಲೂ ಕೂಡ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ, ನಾವು ಕೂಡ ಅದಕ್ಕೆ ಕೈ ಜೋಡಿಸೋಣ. ಮತ್ತೆ ಒಂದು ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ನಮ್ಮ ಕಡೆಯಿಂದ ಮತ್ತೆ ಏನೇ ಬೇಕಾದರೂ, ಎಲ್ಲ ಸ್ವಾಮೀಜಿಗಳಿದ್ದಾರೆ, ನಾವೆಲ್ಲರೂ ಬಹಳ ವಯಸ್ಸಿನಲ್ಲಿ ಚಿಕ್ಕವರು, ಆದರೂ ಸಹ ನಮ್ಮ ಸಹಾಯ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಂತೋಷ ಆಯಿತು. ಸುಮಾರು ಒಂದು 8 ವರ್ಷ ಆಗಿರಬೇಕು ಇಲ್ಲಿಗೆ ಪ್ರಥಮ ಬಾರಿ ಬಂದು, 2017 ಬಂದಿದ್ದು. ಸೊ ಸುಮಾರು ಏನು ಒಂದು 8 ವರ್ಷ ಆಗಿದೆ ಇಲ್ಲಿಗೆ ಬಂದು. ಅದೇ ಆವಾಗ ಇನ್ನೂ ಆಗ್ಲೇನೆ ನನ್ನ ಮದುವೆ ಆಗಿತ್ತು, ಅರಮನೆಯಲ್ಲಿ ಬರೀ 2 ವರ್ಷ ಇದ್ದೆ. ಆದರೆ ಇವಾಗ ಒಂದು ಸ್ವಲ್ಪ ನಮ್ಮ ರಾಜ್ಯ ಮತ್ತೆ ಏನು ಇವತ್ತಿನ ವಾಸ್ತವ ಅದ್ರ ಬಗ್ಗೆ ಹೆಚ್ಚು ಒಂದು ತಿಳುವಳಿಕೆ ಇರೋ ಕಾರಣಕ್ಕಾಗಿ ಇಂಥ ಒಂದು ವೇದಿಕೆ ನಾವು ಸರಿಯಾದ ರೀತಿಯಲ್ಲಿ ಬಳಸಬೇಕಾಗಿದೆ. ಅದು ಧಾರ್ಮಿಕ ಹೋರಾಟಕ್ಕಾಗಿ ನಾವು ಉಪಯೋಗಿಸ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಸೊ ಆ ನಿಟ್ಟಿನಲ್ಲೂ ಕೂಡ ನಿಮ್ಮ ಹೋರಾಟ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮ ಸಮುದಾಯದ ಬಗ್ಗೆ ನಾನು ನಿಮಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇತಿಹಾಸ ಎಲ್ಲನೂ ನಿಮಗೆ ತಿಳಿದಿರುವಂಥದ್ದು, ಮಾಹಿತಿ ತಿಳಿದಿರುವಂಥದ್ದು ಸಂಗತಿಗಳು. ನಿಮ್ಮ ಸಮುದಾಯಕ್ಕೂ ಅರಮನೆಗಿರ್ತಕ್ಕಂಥ ಒಂದು ಏನು ಸಂಬಂಧ ಇದೆ, ಅದ್ರ ಬಗ್ಗೆನೂ ಕೂಡ ನಿಮ್ಮೆಲ್ಲರಿಗೂ ಒಂದು ಅರಿವು ಇದೆ ಅಂತ ನಾನು ಭಾವಿಸ್ತೀನಿ. ಆದರೂ ಸಹ ಇವತ್ತು ಜೊತೆಗೆ ಸಂಬಂಧ ಸೃಷ್ಟಿಯಾಗಿದೆ. ಏನಕ್ಕಂದ್ರೆ ಒಂದು ಬಹಳ ಕತ್ತಲೆಯ ಸಮಯ, ಕರಾಳ ಸಮಯದಲ್ಲಿ